ಈ 1 ವರ್ಷದಲ್ಲಿ ಸಾಧನೆ ಮಾಡಿ ತೋರಿಸ್ಲಿ, ನಾನು ಬಂಗಾರದ ಕಿರೀಟ ಇರ್ತೀನಿ. ಅದಕ್ಕೆ ಇವನು ಹಿಂಬಾಗಲಿಂದ ಆಗಿದ್ದಾನೆ ಅಷ್ಟೇ. ಇವತ್ತು ಒಬ್ಬರಿಗೇನೋ ಮದುವೆ ಮಾಡೋ ಆಸೆ, ಇನ್ನೊಬ್ಬರಿಗೆ ನಾಯಕನ ಮೇಲೆ ಆಸೆ, ಇನ್ನೊಬ್ಬರಿಗೆ ಮನೆ ಕಟ್ಟೋದಕ್ಕೆ ಆಸೆ, ಇದಕ್ಕೆಲ್ಲ ಸ್ವಲ್ಪ ಅವರು ವ್ಯವಹಾರ ಮಾಡಿಕೊಂಡು ಹೋಗಿರೋದು ಬಿಟ್ಟರೆ, ಕಳೆದ 4 ವರ್ಷದಲ್ಲಿ ಈ ಸದಸ್ಯರುಗಳು ನನ್ನ ಹತ್ರ ಯಾವ ಥರ ನಡ್ಕೊಂಡಿದ್ದಾರೆ, ಅವ್ರದ್ದು ಏನೇನು ಬೇಡಿಕೆಗಳು ನಾನು ತೀರಿಸಿದ್ದೀನಿ ಎಲ್ಲ ನನಗೆ ಗೊತ್ತಿದೆ. ಈ ಮಧು ಅವರು 9 ವರ್ಷದಿಂದ ಪಂಚಾಯಿತಿಯಲ್ಲಿ ಕೂತಿದ್ರು. ಎಷ್ಟು ವಿಚಾರಗಳನ್ನ ವಿರೋಧ ಮಾಡಿದ್ದಾರೆ. ಮೊನ್ನೆ ಮಂಚನಬೆಲೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಯಿತು ಕಳೆದ 3ನೇ ತಾರೀಕು. ಆ ಸಂದರ್ಭದಲ್ಲಿ ನಮ್ಮ ಹೊಸದಾಗಿ ಅಧ್ಯಕ್ಷರಾದಂಥ ಅಧ್ಯಕ್ಷರು ಮತ್ತು ಇನ್ನೂ ಕೆಲವರು ಮಾಜಿ ಶಾಸಕರು ಎಲ್ಲ ಬಂದಿದ್ದರು. ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡಿದರು, ಒಂದು ಮಾಧ್ಯಮ ಹೇಳಿಕೆಯನ್ನು. ಅದರ ಬಗ್ಗೆ ಒಂದೆರಡು ವಿಚಾರ ಅವ್ರು ಮಾತಾಡಿದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ತಮ್ಮನ್ನು ಈ ದಿವಸ ಆಹ್ವಾನಿಸಿದ್ದೀನಿ. ಮಧು ಅವರು ಹೇಳ್ತಿದ್ರು, ನನಗೆ 9 ವರ್ಷದ ಅನುಭವ ಇದೆ. 9 ವರ್ಷದ ಅನುಭವದಲ್ಲಿ ನಾನು 1 ವರ್ಷ ಆಗಿದೆ ಪಂಚಾಯತಿ ಕಾಲಿಟ್ಟು. 9 ವರ್ಷದಲ್ಲಿ ನಾನು ನೋಡ್ಕೊಂಬಂದಿದ್ದೀನಿ, ನನ್ನ ಗಮನಕ್ಕಿದೆ ಅಂತ. ಗಮನಕ್ಕಿದೆ ಅಂತಂದರೆ ಮಧು ಅವರು 9 ವರ್ಷದಿಂದ ಯಾರ್ಯಾರು ಅಧ್ಯಕ್ಷರುಗಳಿದ್ದರು, ಅದರಲ್ಲಿ ಅಧ್ಯಕ್ಷರು ಮಾಡಿದವ್ರು ಯಾರು ಅಂತ ಎಲ್ರಿಗೂ ಗೊತ್ತಿದೆ. ನಾನು ಹೊಸದಾಗಿ ನಾನೇನು ಹೇಳಬೇಕಾಗಿಲ್ಲ. ನಮ್ಮ ಪಂಚಾಯತಿಯವ್ರಿಗೆ ನನ್ನ ಯೋಗದಾಗೆ ನಾನು 25 ವರ್ಷದಿಂದ ಪಂಚಾಯತಿಯಲ್ಲಿದ್ದೀನಿ. 25 ವರ್ಷದಲ್ಲಿ ಯಾವುದೇ ಒಂದು ಸಣ್ಣ ಭ್ರಷ್ಟಾಚಾರನೂ ನಡೆದಿಲ್ಲ. ಒಂದು ಸಣ್ಣ 1 ರೂಪಾಯಿಂದ ಹಣಕಾಸನ್ನು ಮಿಸ್ಲೇನಿಯಸ್ ಮಾಡಿಲ್ಲ. ನಾನು ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ, ಸದಸ್ಯರಾಗಿ ಸೇವೆ ಮಾಡಿದ್ದೀನಿ, ಅಧ್ಯಕ್ಷನಾಗಿ ಕೂಡ ನಾನು ಸೇವೆ ಮಾಡಿದ್ದೀನಿ. ಯಾಕೆಂದರೆ ಪ್ರತಿಯೊಂದು 1 ರೂಪಾಯಿಗೂ ಕೂಡ ಲೆಕ್ಕ ಇರ್ತಿದ್ದು. ಅದು ಸರ್ಕಾರಿ ಹಣ ಯಾರು ಬೇಕಾದ್ರೂ ತನಿಖೆ ಮಾಡ್ಬೋದು, ಯಾರು ಬೇಕಾದ್ರೂ ಇದು ಮಾಡ್ಬೋದು. ಈ ಮಧು ಅವರು 9 ವರ್ಷದಿಂದ ಪಂಚಾಯತಿಯಲ್ಲಿ ಕೂತಿದ್ರು. ಎಷ್ಟು ವಿಚಾರಗಳನ್ನ ವಿರೋಧ ಮಾಡಿದ್ದಾರೆ, ಅದು ನಮಗೆ ಬೇಕು. ಎಷ್ಟು ವಿಚಾರಗಳನ್ನ ವಿರೋಧ ಮಾಡಿದ್ದಾರೆ. ಅವರು ಬರೀ ಮಾತಿಗಷ್ಟೇ ಅಥವಾ ಮೀಡಿಯಮ್ಗಷ್ಟೇ ಮತ್ತೆ ಹೇಳಿಕೆ ಹೇಳಿದ್ದಾರೆ. ಏನೋ ಆಗಿದೆ, ನಾವೆಲ್ಲ ನೋಡ್ತೀನಿ ಮಾಡ್ತೀನಿ ಅಂದರೆ, ಮೊನ್ನೆ 3 ತಿಂಗಳಿಂದ ಒಂದು ಸಭೆಗೆ ಬಂದಿದ್ರು. ಅವ್ರು ಹೇಳಿದ್ರು 1 ವರ್ಷ ಆಗಿತ್ತು ಪಂಚಾಯತಿ ಕಾಲಿಟ್ಟೆ ಅಂತ. ಸಾಮಾನ್ಯ ಸಭೆಗೆ ಬಂದಿದ್ರು 3 ತಿಂಗಳಿಂದ. ಅವಾಗ ಜಮಾಬಂದಿ ಆಗಿದೆ, ಗ್ರಾಮ ಸಭೆ ಆಗಿದೆ. ಗ್ರಾಮ ಸಭೆಯಲ್ಲಿ ಏನೇನು ಖರ್ಚು ವೆಚ್ಚಗಳಿದೆ ಅದನ್ನು ಅನುಮೋದನೆ ಆಗಿದೆ. ಯಾವುದೇ ಒಂದು ಸಣ್ಣ ಯಾರೂ ಒಂದು ಸಣ್ಣ ಇದ್ರದ್ದು ಕೂಡ ಅಬ್ಜೆಕ್ಷನ್ ಮಾಡಿಲ್ಲ. ಒಂದು ಸಣ್ಣ ಇದು ಕೂಡ ಇಲ್ಲ, ಅಬ್ಜೆಕ್ಷನ್ ಕೂಡ ಇಲ್ಲ. ಇಂಥ ವಿಚಾರ ಇಟ್ಕೊಂಡು ಇವರು ಬಂದು ಭ್ರಷ್ಟಾಚಾರ ಆಗಿದೆ, ಅದಕ್ಕೋಸ್ಕರವಾಗಿ ಅಧ್ಯಕ್ಷರನ್ನ ಇಳಿಸಿದ್ದಾರೆ ಅಂತ ಮಾತಾಡಿರೋದು ಭಾಳ ತಪ್ಪಾಗಿರೋ ವಿಚಾರ. ಅದಕ್ಕೆ ಕ್ಷಮೆಯಾಚನೆ ಮಾಡಬೇಕು. ಯಾರು ಬಚ್ಚೇಗೌಡರು ಮೊನ್ನೆ ಅವರೇನು ಅಂತ ಗೊತ್ತಿದೆ. ನಾವು ದೊಡ್ಡವರು ಅವ್ರು ಇರ್ಬೋದು, ಅವ್ರಿಗಿಂತ ದೊಡ್ಡವರು ನಾನಲ್ಲ. ಬಟ್ ಅವ್ರ ಬಗ್ಗೆ ನಮ್ಮ ರಾಷ್ಟ್ರೀಯ ಮಾಜಿ ಪ್ರಧಾನಿಗಳೇ ಮಾತಾಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ನರೇಂದ್ರ ಮೋದಿ ಅವರ ಮುಂದುಗಡೆನೇ ಮಾತಾಡಿದ್ದಾರೆ. ಅವ್ರ ಬಗ್ಗೆ ನಾನೇನು ಮಾತಾಡಬೇಕಾಗಿಲ್ಲ, ನಾನೇನು ಹೇಳಬೇಕಾಗಿಲ್ಲ. ಅವರು ಭ್ರಷ್ಟಾಚಾರ ಹೇಳಿದಾರಲ್ಲ, ಏನಾದರೂ ದಾಖಲೆ ಇದ್ದರೆ ನನಗೆ ತರಬೇಕು, ತಂದು ಆ ವಿಚಾರನ ಪ್ರೂಫ್ ಮಾಡಬೇಕು. ಆಮೇಲೆ ಮಧು ಅವರು ಹೇಳ್ತಿದ್ರು, ನನ್ನ ಮೇಲೆ ಪ್ರೀತಿಗೆ ನಾನು ಅಧ್ಯಕ್ಷನಾಗಿದ್ದೀನಿ, ಮಾಡಿದ್ದಾರೆ ಇವರೆಲ್ಲ ಸೇರಿ 14 ಜನ ನಾನು ಒಟ್ಟಿಗೆ ಬಂತು ಅಂತ. ಯಾವ ಥರ ಪ್ರೀತಿ ಅಂತ ನನಗೆ ಗೊತ್ತಿದೆ. ಯಾಕಂದರೆ ಕಳೆದ 4 ವರ್ಷದಲ್ಲಿ ಈ ಸದಸ್ಯರುಗಳು ನನ್ನ ಹತ್ರ ಯಾವ ಥರ ನಡ್ಕೊಂಡಿದ್ದಾರೆ, ಅವ್ರದ್ದು ಏನೇನು ಬೇಡಿಕೆಗಳು ನಾನು ತೀರಿಸಿದ್ದೀನಿ ಎಲ್ಲ ನನಗೆ ಗೊತ್ತಿದೆ. ನಮ್ಮ ಸದಸ್ಯರುಗಳದ್ದು ಏನು ಅವ್ರ ಜೊತೆ ಒಟ್ಟಿಗೆ ಇವತ್ತು ಹೋಗಿದ್ದಾರೆ 6 ಜನ. 6 ಜನದಲ್ಲಿ 2 ಬಿಟ್ಟು ಇನ್ನು 4 ಜನ ಯಾವ ರೀತಿ ಹೋಗಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಅವರು ಏನೇನು ರೀತಿ ಇದು ಮಾಡಿದ್ದಾರೆ ಅಂತ ಮಧುಗೂ ಗೊತ್ತಿದೆ. ಮಧುಗೂ ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಪಕ್ಕನೇ ನಮ್ಮ ಗ್ರಾಮ ದೇವತೆ ಮಾರಮ್ಮ ತಾಯಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ಮುಂದೆ ಮಾತಾಡಿದ್ದಾರೆ ನನ್ನ ಮೇಲೆ ಪ್ರೀತಿಸಿ ಅಂತ. ಅದೆಲ್ಲ ಸುಳ್ಳು. ಅದು ಕುದುರೆ ವ್ಯಾಪಾರ ಆಗಿ ಇವರೆಲ್ಲ ಹೋಗಿ ಲಾಸ್ಟ್ 1 ವರ್ಷ ಇದೆ, ಏನಾದರೂ ಅದು ಮಾಡ್ಕೊಳ್ಳೋಣ. ಒಬ್ಬರಿಗೇನೋ ಮದುವೆ ಮಾಡೋ ಆಸೆ, ಇನ್ನೊಬ್ಬರಿಗೆ ನಾಯಕನ ಮೇಲೆ ಆಸೆ, ಇನ್ನೊಬ್ಬರಿಗೆ ಮನೆ ಕಟ್ಟೋದಕ್ಕೆ ಆಸೆ, ಇದಕ್ಕೆಲ್ಲ ಸ್ವಲ್ಪ ಅವರು ವ್ಯವಹಾರ ಮಾಡಿಕೊಂಡು ಹೋಗಿರೋದು ಬಿಟ್ಟರೆ ಯಾವ ಪ್ರೀತಿನೂ ಇಲ್ಲ, ಯಾವ ವಿಶ್ವಾಸನೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾಯಿದ್ದೀನಿ. ಸರ್, ಅದು ಯಾರು ತಗೊಂಡಿದ್ದಾರೆ ಅವ್ರಿಗೆ ಗೊತ್ತಿದೆ ಎಷ್ಟು ತೊಗೊಂಡಿದ್ದಾರೆ ಅಂತ. ಅವ್ರು ತಗೊಂಡಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆ ಯಾಕಿದೆ ಅಂತಂದರೆ, ನಾವು ಬರೀ 4 ಜನ ಗೆದ್ದಿದ್ವಿ ಸಿಂಡಿಕೇಟಲ್ಲಿ. ಮಧು ಒಂದು ಟೀಮು 8 ಜನ ಗೆದ್ದಿದ್ರು. 8 ಜನ ಗೆದ್ದಿದ್ದು. ಅವರು 8 ಜನದಲ್ಲಿ ಒಂದು ಸದಸ್ಯನ ರೆಡಿ ಮಾಡಿಕೊಂಡು ಉಪಾಧ್ಯಕ್ಷರಾಗೋಕ್ಕಾಗಲಿಲ್ಲ, ಅಧ್ಯಕ್ಷರಾಗೋಕ್ಕೂ ಆಗಲಿಲ್ಲ. ನಾನು 5 ಜನ ಬ್ಯಾಲೆನ್ಸ್ ಮಾಡಿ 5 ಜನ ಜೊತೆಗೆ ಇಟ್ಕೊಂಡು ನಾನು ಎಲ್ಲ ರೀತಿಯ ಇದರಲ್ಲೂ ಗೆದ್ಕೊಬಂದಿದ್ದೀನಿ ನಾನು. ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯರವರು ಮಾಡಿರೋ ಒಂದು ಕಾನೂನು ಅನ್ವಯ. ಆ ಕಾನೂನಲ್ಲಿ ಇವ್ರನ್ನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವರು ಏನು ಈ ಒಂದು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದರು. ಅದಕ್ಕೆ ಇವನು ಹಿಂಬಾಗಲಿಂದ ಆಗಿದ್ದಾನೆ ಅಷ್ಟೇ. ಇವತ್ತು ಮಧು ಅವ್ರು ಮಾಡಿಕೊಟ್ಟಿರೋ ಅವಕಾಶದಿಂದ ಆಗಿದ್ದಾನೆ.
ಕಾನೂನಲ್ಲಿ ಅವಕಾಶ ಇದೆ 15 ತಿಂಗಳಾದಮೇಲೆ ಅವ್ರನ್ನ ಇಳಿಸ್ಬಿಟ್ಟು ಮತ್ತೆ ಇದು ಮಾಡೋದಕ್ಕೆ ಅವಿಶ್ವಾಸ ಮಂಡನೆ ಮಾಡೋದಕ್ಕೆ ಆ ಥರ ಮಾಡಿದ್ದಾರೆ. ಈಗ ನಿಮ್ಮ ಅವಧಿಯಲ್ಲಿ ಕೂಡ ಯಾವುದೇ ಭ್ರಷ್ಟಾಚಾರ ಆರೋಪಗಳು? ಯಾವುದೇ ಆರೋಪ ಇಲ್ಲ. ಇದ್ರೆ ದಾಖಲೆ ಇದ್ರೆ ತರಲಿ. ಅದೇ ಹೇಳಿದ್ನಲ್ಲ, ಹಣಕಾಸಿನ ವ್ಯವಹಾರಕ್ಕಾಗಿ ಇನ್ನೇನು 1 ವರ್ಷ ಇದೆ. 1 ವರ್ಷದಲ್ಲಿ ಏನೇನಾಗಿದೆ ಅಂತ ಎಲ್ಲ ಗೊತ್ತಿರೋದೇ ವಿಚಾರ. ಇಡೀ ನಮ್ಮ ಪಂಚಾಯತಿಗೆ ಗೊತ್ತು. ಪಬ್ಲಿಕ್ ಹೋಗಿ ಮಾತಾಡಿ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಧುನೇ ಕೇಳಿ ಅವನು ಆತ್ಮಸಾಕ್ಷಿಯಾಗಿ ಹೇಳಲಿ, ನಾನೇನು ಹಣಕಾಸು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಆತ್ಮಸಾಕ್ಷಿಯಾಗಿ ಹೇಳಲಿ ಸಾಕು ನನಗೆ. ಸರ್, ನನ್ನ ಇರೋ ಮಾಹಿತಿ ಪ್ರಕಾರವಾಗಿ 70ರಿಂದ 80 ಲಕ್ಷ ಖರ್ಚು ಮಾಡಿದ್ದಾನೆ ಟೋಟಲಾಗಿ. ಯಾರಿಗೇನು ಕೊಟ್ಟಿದ್ದಾನೆ ನನಗೆ ಅದು ಗೊತ್ತಿಲ್ಲ. 70ರಿಂದ 80 ಲಕ್ಷ ಕೊಟ್ಟಿದ್ದಾನೆ, ಖರ್ಚು ಮಾಡಿದ್ದಾನೆ. ಜೊತೆಯಲ್ಲೇ ಇದ್ದು ಎಲ್ಲ ಅನುಭವಿಸಿ, ಅಧಿಕಾರ ಅನುಭವಿಸಿ, ಅಧ್ಯಕ್ಷಗಳು ಆಗಿ ನಾನು ಚೂರಿ ಹಾಕಿ ಹೋಗಿದ್ದಾರೆ ಅಷ್ಟೇ. ಇಲ್ಲ, ಈ ಸರ್ಕಾರ ಬಂದಮೇಲೆ 1 ವರ್ಷದಲ್ಲಿ ಏನೇನು ಕೊಟ್ಟಿದ್ದಾರೆ ಗ್ರಾಂಟ್ ಅಂತ ನೋಡಲಿ. ಈಗ ಹೇಳಿದ್ದಾನೆ ಮೊನ್ನೆ ಮಧು, ನನಗೆ ಒಂದು ಸರ್ಕಾರ ನಮ್ಮದು, MLA ನಮ್ಮದು, ಮಂತ್ರಿ ನಮ್ಮದು ಅಂತ. ಈ 1 ವರ್ಷದಲ್ಲಿ ಸಾಧನೆ ಮಾಡಿ ತೋರಿಸ್ಲಿ, ನಾನು ಬಂಗಾರದ ಕಿರೀಟ ಇರ್ತೀನಿ.